ನಮಸ್ಕಾರ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಒಂದು ಸಿ.ಟೆಟ್ ಮತ್ತು ಸಿ.ಟೆಟ್ ಎಕ್ಸಾಮ್ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಅದರ ಜೊತೆಗೆ PST ಮತ್ತು GPT ಅಷ್ಟರೊಳಗಡೆ ನೋಟಿಫಿಕೇಷನ್ ಆಗ್ಬೋದಾ ಅಂತಕ್ಕಂಥ ಭಯನೂ ಕೂಡ ಇರುತ್ತೆ. ಏನಂತಂದರೆ ಈಗ ಯಾರೆಲ್ಲ TET ಪಾಸ್ ಆಗಿದ್ದಾರೋ ಅವರು ಬಹುತೇಕ ಸಿ.ಟೆಟ್ ಬರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಆದರೆ ಒಂದು ವಿಚಾರ ಏನಪ್ಪ ಅಂದರೆ, ನೀವು TETಯಲ್ಲಿ ನೀವು 130 ಮಾಡಿರಿ, ನೀವು 140 ಮಾಡಿರಿ, ಸಿ.ಟೆಟನ್ನು ನೀವು ಕೂಡ ಬರೆಯುವಂಥದ್ದು ಭಾಳ ಒಳ್ಳೆಯದು. ಆದಾಗ್ಯೂ ಕೂಡ ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ಸೊ ಇಲ್ಲಿ TETಯನ್ನು ಯಾರೆಲ್ಲ ಪಾಸ್ ಆಗಿಲ್ವೋ ದಯವಿಟ್ಟು ನೀವು ಕೂಡ ಸಿ.ಟೆಟನ್ನು ಬರೀರಿ. ಅಂತಂದರೆ ಅವಾಗ ನೀವೇನಪ್ಪ ಅಂತಂದರೆ PST ಮತ್ತು GPTಗೆ ಅರ್ಹರು ಇರ್ತೀರಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಿಮಗೊಂದು ಭಯ ಇರುತ್ತೆ. ಏನಪ್ಪ ಅಂತಂದರೆ ಸಿ.ಟೆಟ್ ನೋಟಿಫಿಕೇಷನ್ ಆಗಿದೆ, ಡಿಸೆಂಬರ್ 18ರವರೆಗೂ ಅಪ್ಲಿಕೇಶನನ್ನು ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಫೆಬ್ರವರಿ 8ರಂದು ಎಕ್ಸಾಮ್ ಇದೆ. ಅಂದರೆ 2026 ಫೆಬ್ರವರಿ 8ಕ್ಕೆ ಎಕ್ಸಾಮ್ ಇರ್ತಕ್ಕಂಥದ್ದು. ನಾವು ಈಗ ಅಪ್ಲಿಕೇಶನ್ ಹಾಕಿ ಫೆಬ್ರವರಿ 8ಕ್ಕೆ ಎಕ್ಸಾಮ್ ಬರೋದು, ರಿಸಲ್ಟ್ ಬರೋಷ್ಟರಲ್ಲಿ ಒಂದು ವೇಳೆ PST ಅಥವಾ GPT ನೋಟಿಫಿಕೇಷನ್ ಆಗಿಬಿಡುತ್ತಾ ಅಂತಕ್ಕಂಥ ಒಂದು ಭಯ ನಿಮ್ಮನ್ನು ಕಾಡ್ತಿರ್ಬೋದು. ಆ ಕಾರಣದಿಂದಾಗಿ ನಿಮಗೆ ಒಂದು ಭರವಸೆಯನ್ನು ನೀಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಈಗ ಆಲ್ರೆಡಿ TET ಪಾಸ್ ಆಗಿರ್ತೀರಿ, ಅವರೆಲ್ಲ ರೆಡಿ ಇರ್ತೀರಿ, ನಾಳೆನೇ ನೋಟಿಫಿಕೇಷನ್ ಆದ್ರೂ ಕೂಡ ನಿಮ್ಗೆ ಖುಷಿ ಇರುತ್ತೆ. ಆದರೆ TET ಆಗದೇ ಇರೋರಿಗೆ ಹೇಗಾದ್ರೂ ಮಾಡಿ ನಾವು ಸಿ.ಟೆಟನ್ನು ಪಾಸ್ ಮಾಡ್ಕೋಬೇಕಪ್ಪ, ಸಿ.ಟೆಟನ್ನು ಪಾಸ್ ಮಾಡ್ಕೊಳ್ಳೋವರೆಗೂ ಈ ಒಂದು PST ಮತ್ತು GPT ಮುಂದಕ್ಕೆ ಹೋದಷ್ಟು ಅನುಕೂಲ ಅಂತ ಅವ್ರು ಬಯಸ್ತಾ ಇರ್ತಾರೆ. ನಾನು TETಯನ್ನು ಪಾಸ್ ಆದವ್ರ ಪರನೂ ಅಲ್ಲ, TETಯನ್ನು ಪಾಸ್ ಆಗದೇ ಇರೋ ಪರನೂ ಅಲ್ಲ. ಇಲ್ಲಿ ಮಾಹಿತಿಯನ್ನು ನಾನು ನೀಡೋದಕ್ಕೆ ಬಂದಿರತಕ್ಕಂಥದ್ದು. ಆ ಕಾರಣದಿಂದಾಗಿ ನೀವು ಅನ್ಯಥಾ ಭಾವಿಸಬಾರ್ದು. ಅಂದರೆ ಇಲ್ಲಿ ಏನು ನಡಿಬಹುದು ಅಂತೇಳಿ ನಾನು ನನ್ನದಾದಂಥ ಒಂದು ಕಲ್ಪನೆಯ ಮೇಲೆ ಈ ಒಂದು ಮಾಹಿತಿಯನ್ನು ನೀಡ್ತಿರ್ತಿದ್ದೀನಿ. ಸೊ ಹಾಗಾಗಿ TETಯನ್ನು ಪಾಸ್ ಆದಂಥವ್ರಿಗೆ ಅಭಿನಂದನೆಗಳು. ನೀವು CETಗೆ ಪ್ರಿಪೇರ್ ಆಗಿ, ಮತ್ತು TETಯನ್ನು ಯಾರೆಲ್ಲ ಪಾಸ್ ಮಾಡ್ಕೊಳ್ಳೋಕ್ಕಾಗಿಲ್ವೋ ಅವರು CTETಯನ್ನು ಬರೀರಿ. CTET ರಿಸಲ್ಟ್ ಬರೋದ್ರ ವೇಳೆಗೆ ಈ ಒಂದು PST ಮತ್ತು GPT ನೋಟಿಫಿಕೇಷನ್ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಮಗೆ ಒಂದು ಮಾಹಿತಿಯನ್ನು ತೋರಿಸ್ಬಿಡ್ತೀನಿ, ಹಾಗೆ ಮಾತಾಡೋದು ಬೇಡ, ಸುಮ್ಮನೆ ಮಾತಾಡ್ಕೊತ ಹೋದರೆ ಸಾಕಷ್ಟಾಗುತ್ತೆ. ಬೇರೆ ರೀತಿಯಿಂದನೇ ನಿಮಗೆ ಒಂದಷ್ಟು ಮಾಹಿತಿಗಳಿಂದ, ಅದಂದರೆ ಸದನದಲ್ಲಿ ಸಿಕ್ಕಂಥ ಉತ್ತರಗಳಿಂದ ಮತ್ತು ಸಿ.ಟೆಟ್ ನೋಟಿಫಿಕೇಷನ್ನು ಅವುಗಳನ್ನು ತೋರಿಸೋದ್ರ ಮೂಲಕ ನಾನು ಈ ಒಂದು ಮಾಹಿತಿಯನ್ನು ನಿಮಗೆ ನೀಡೋದಕ್ಕೆ ಇಷ್ಟಪಡ್ತೀನಿ. ತಾವಿಲ್ಲಿ ನೋಡ್ಬೋದು, ಇದೇನಪ್ಪ ಅಂದರೆ ಸಿ.ಟೆಟ್ ಒಂದು ನೋಟಿಫಿಕೇಷನ್ನು 27/11/2025ರಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. 18/12/2025ರವರೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟು 18/12/2025ರವರೆಗೆ ಪೇಮೆಂಟ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಈ ಒಂದು ಆಲ್ ಟಿಕೆಟನ್ನು ಯಾವಾಗ ಬಿಡ್ತಾರಪ್ಪ ಅಂದರೆ 2 days ಬಿಫೋರ್ ದ ಡೇ ಆಫ್ ಎಕ್ಸಾಮಿನೇಷನ್ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಎಕ್ಸಾಮ್ ಡೇಟ್ ಎಂದಪ್ಪ ಅಂತಂದರೆ 2026ರ ಒಂದು ಫೆಬ್ರವರಿ 8ರಂದು ಎಕ್ಸಾಮ್ ನಡೀತಕ್ಕಂಥದ್ದು. ಇಲ್ಲಿ ನಾವು ಬಹುಮುಖ್ಯವಾಗಿ ಹೇಳಕ್ಕೆ ಬಂದಿರತಕ್ಕಂಥ ವಿಚಾರ ಏನಪ್ಪ ಅಂದರೆ, ಅದು ಸಿ.ಟೆಟ್ನ ಒಂದು ರಿಸಲ್ಟ್ ಯಾವಾಗ ಬಿಡ್ಬೋದು ಅಂತಕ್ಕಂಥದ್ದು. ನೋಡಿ, ಬೈ ದ ಎಂಡ್ ಆಫ್ ಮಾರ್ಚ್ 2026 ಟೆಂಟೇಟಿವ್ಲಿ ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದು. ಇಲ್ಲಿ ಒಂದು ನಿರೀಕ್ಷಿತವಾದಂಥ ಈ ಒಂದು CTETಯ ರಿಸಲ್ಟ್ ಯಾವಾಗ ಬರ್ಬೋದು ಅಂತಂದರೆ ಬಹುತೇಕ ಮಾರ್ಚ್ನ ಕೊನೆಗೆ ಬರ್ಬೋದು. ಹಾಗಾದರೆ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳ ಟೈಮ್ ಇದೆ. 3 ತಿಂಗಳವರೆಗೂ PST ಮತ್ತು GPT ನೋಟಿಫಿಕೇಷನ್ ಆಗಲ್ವಾ? ಒಂದು ವೇಳೆ ಆದರೆ ಹೇಗೆ ಅಂತಕ್ಕಂಥ ನಿಮ್ಮ ಭಯಕ್ಕೂ ಕೂಡ ನಾನು ಉತ್ತರವನ್ನು ನೀಡ್ತೀನಿ. ನೋಡಿ, TET ಬರೆದಂಥವ್ರಿಗೆ ನಾನು ಹೇಳೋದಿಷ್ಟೇ, ನೀವು ಕೂಡ ಸಿ.ಟೆಟನ್ನು ಬರೀರಿ, ಅದೆಷ್ಟೇ ಸ್ಕೋರ್ ಆಗಿರಲಿ. ಮತ್ತು 1 ತಿಂಗಳ 2 ತಿಂಗಳ ಮುಂದಕ್ಕೆ ಹೋಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಆ ಕಾರಣದಿಂದಾಗಿ ನೀವು ಯಾವುದೇ ಕಾರಣಕ್ಕೂ TETಯನ್ನು ಪಾಸ್ ಆದಂಥವ್ರು ಸೆಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಓದೋದಕ್ಕೆ ಅವಕಾಶ ಸಿಗುತ್ತೆ. ಆ 1-2 ತಿಂಗಳ ಟೈಮನ್ನು ನೀವು ಓದೋದಕ್ಕೋಸ್ಕರ ವಿನಿಯೋಗಿಸ್ಬೋದು. ಈಗ ನಾನು ಮುಂದೆ ಹೋಗ್ಬೋದು ಅಂತೇಳಿ ನೋಡಿ, ನಾನು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಕೂಡ ಇಲ್ಲ ಹೇಳ್ತಾ ಇಲ್ಲ. ಇಲ್ಲಿ ಏನಪ್ಪ ಅಂತಂದರೆ ಒಂದು ಅಧಿಕೃತ ಮಾಹಿತಿಯನ್ನು ಇಟ್ಕೊಂಡು ವಿಚಾರ ಮಾಡ್ತಾ ಹೋಗೋಣ. ಇಲ್ಲಿ ಒಂದು ಅಂದಾಜು ನಮಗೆ ಸಿಕ್ಕಿರ್ತಕ್ಕಂಥದ್ದು ಏನಪ್ಪ ಅಂದರೆ, TET ಫೇಲ್ ಆದವರು ಸಿ.ಟೆಟ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ, ಅವರು ಎಕ್ಸಾಮನ್ನು ಬರೀತಾರೆ. ಎಕ್ಸಾಮ್ ಬರೋದಾದಮೇಲೆ ಅಂದರೆ ಫೆಬ್ರವರಿ 8ಕ್ಕೆ ಎಕ್ಸಾಮ್ ಬರೀತಾರೆ, ಮಾರ್ಚ್ ಕೊನೆಗೆ ಸಿ.ಟೆಟ್ ರಿಸಲ್ಟು ಬಹುತೇಕ ಬಂದೇ ಬರುತ್ತೆ. ಹಾಗಾದರೆ ಅಲ್ಲಿವರೆಗೂ ಹೆಂಗಪ್ಪ ಈ ಒಂದು PST ಮತ್ತು GPT ನೋಟಿಫಿಕೇಷನ್ ಅಂದರೆ ಅದನ್ನು ಕೂಡ ನೋಡ್ತಾ ಹೋಗೋಣ. ತಾವು ಇಲ್ಲಿ ನೋಡ್ಬೋದು, ಇದು ಆಲ್ರೆಡಿ ನೀವು ನೋಡಿರ್ತೀರಿ, ಆದರೆ ನಾನು ಹೇಳ್ತಕ್ಕಂಥ ವಿಚಾರ ಬೇರೆ. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಸರ್ಕಾರಿ ಶಿಕ್ಷಕರ ನೇಮಕಾತಿ ಕುರಿತು ಅಂತೇಳಿ ಇರತಕ್ಕಂಥದ್ದು. ಏನಪ್ಪ ಅಂದರೆ, ಮುಂದಿನ ದಿನಗಳಲ್ಲಿ CET ಪರೀಕ್ಷೆಯನ್ನು ನಡೆಸಿ 5767 ಕಲ್ಯಾಣ ಕರ್ನಾಟಕ, ಇದನ್ನು ಸಂಖ್ಯೆ ನೆನಪಿಡಿ, 5767 ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ 5000 ಶಿಕ್ಷಕರ ನೇಮಕಾತಿಯನ್ನು
ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುವುದು ಅಂತೇಳಿ ಇಲ್ಲಿ ಇರ್ತಕ್ಕಂಥದ್ದು. ಅಂದರೆ 5267 ಹುದ್ದೆಗಳು HKಗೆ ಮತ್ತು ಉಳಿದಂಥ 5000 ಹುದ್ದೆಗಳು ನಾನ್ HKಗೆ ಈಗ ನೋಟಿಫಿಕೇಷನ್ ಮಾಡ್ತೀವಿ ಅಂತೇಳಿ ಇರ್ತಕ್ಕಂಥ ಮಾಹಿತಿ. ಹಾಗಾದರೆ ಇದಕ್ಕೂ ಮತ್ತು ಲೇಟ್ ಆಗೋದಕ್ಕೂ ಏನು ಕಾರಣಪ್ಪ ಅಂದರೆ ತಾವಿಲ್ಲಿ ನೋಡ್ಬೋದು ಏನಪ್ಪ ಅಂತಂದರೆ ಆರ್ಥಿಕ ಇಲಾಖೆಯಿಂದ ಭರ್ತಿ ಮಾಡಿಕೊಳ್ಳಲು ಮಂಜೂರಾತಿ ನೀಡಲಾಗಿರತಕ್ಕಂಥ ಹುದ್ದೆಗಳ ಮಾಹಿತಿ. ಇಲ್ಲಿ ಏನಾಗಿದೆ ಅಂತಂದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇಲ್ಲಿ ನೋಡ್ಬೋದು ಏನಪ್ಪ ಅಂತಂದರೆ 5267 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳೋದಕ್ಕೋಸ್ಕರ ಆರ್ಥಿಕ ಇಲಾಖೆ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಏನು ಹೇಳಿದರೆ 5267 ಹುದ್ದೆಗಳನ್ನು ನೋಟಿಫಿಕೇಷನ್ ಮಾಡೋದ್ರ ಜೊತೆಗೆ ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಲ್ಲಿ ಕೂಡ 5000 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಆರ್ಥಿಕ ಅನುಮೋದನೆ ಪಡೆದುಕೊಂಡಂಥ ಹುದ್ದೆಗಳು 5267 ಆದರೆ ಇನ್ನು 5000 ಹುದ್ದೆಗಳನ್ನು ಈ ಒಂದು ಆರ್ಥಿಕ ಇಲಾಖೆ ಅನುಮೋದನೆ ಪಡೆದುಕೊಂಡಂಥ ಈ ಲಿಸ್ಟಲ್ಲಿ ಆ ಹುದ್ದೆಗಳ ಸಂಖ್ಯೆ ಇಲ್ಲ. ಆ ಕಾರಣದಿಂದಾಗಿ ಹೊಸದಾಗಿ 5000 ಹುದ್ದೆಗಳಿಗೆ ಅಂದರೆ ಇಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳೇನು 5000 ಇದ್ದಾವೆ, ಈ 5000 ಹುದ್ದೆಗಳಿಗೆ ಈಗ ಆರ್ಥಿಕ ಇಲಾಖೆ ಅನುಮತಿಯನ್ನು ಪಡೆದುಕೊಳ್ಳೋಕ್ಕೋಸ್ಕರ ಇಲಾಖೆದವರು ಅಲ್ಲಿ ಮಾಹಿತಿಯನ್ನು ಕಳಿಸ್ಬೇಕಾಗತ್ತೆ. ಅಲ್ಲಿಂದ ಆರ್ಥಿಕ ಇಲಾಖೆದವರು ಅದನ್ನು ಒಪ್ಕೊಂಡು ಬರಬೇಕಂದ್ರೆ ಬಹುತೇಕ ಈ ಒಂದು ಅಧಿವೇಶನದ ನಂತರ ಈ ಒಂದು ಪ್ರಕ್ರಿಯೆ ಆರಂಭ ಆಗ್ಬೋದು. ಆ ಆರಂಭ ಆದಾಗ್ಯೂ ಕೂಡ ಇಲಾಖೆಯಿಂದ ಅಂದರೆ 5000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಕಲ್ಯಾಣ ಕರ್ನಾಟಕೇತರ ಅಂತಂದಾಗ ಅದನ್ನು ಆರ್ಥಿಕ ಇಲಾಖೆಗೆ ಕಳಿಸ್ಬೇಕಾಗುತ್ತೆ. ಆರ್ಥಿಕ ಇಲಾಖೆ ಅದನ್ನು ಪರಿಶೀಲಿಸಿ ಅದಕ್ಕೆ ಒಪ್ಪಿಗೆ ಕೊಟ್ಟು ಮತ್ತೆ ಪುನಃ ಇಲಾಖೆಗೆ ಅಂದರೆ ಶಿಕ್ಷಣ ಇಲಾಖೆಗೆ ಭರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವಕಾಶವನ್ನು ಕೊಟ್ಟರು ಅಂತಂದರೆ ಆಗ 5000 ಹುದ್ದೆಗಳು ಪ್ಲಸ್ ಇದು 5267 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ. ನೋಡಿ ಇವರು ಅಂದರೆ ಶಿಕ್ಷಣ ಇಲಾಖೆ ಆರ್ಥಿಕ ಇಲಾಖೆ ಅನುಮೋದನೆ ಪಡೆಯೋದ್ರ ವೇಳೆಗೆ ಬಹುತೇಕ ಈ ಒಂದು ಜನವರಿ ಮತ್ತು ಫೆಬ್ರವರಿ ಮಧ್ಯದಲ್ಲಿ ಬರ್ಬೋದಂತ ನನ್ನ ಅಭಿಪ್ರಾಯ. ಆ ಕಾರಣದಿಂದಾಗಿ ಈಗ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಮುಗಿದ ನಂತರ ಈ ಒಂದು ಪ್ರಕ್ರಿಯೆ ಆರಂಭ ಆಗ್ಬೋದು. ಅಂದರೆ ಬಹುತೇಕ ಅಷ್ಟರಲ್ಲಿ ಜನವರಿ ಬರುತ್ತೆ. ಜನವರಿ ತಿಂಗಳಲ್ಲಿ ಈ ಒಂದು ಅನುಮೋದನೆಯನ್ನು ಪಡೆದುಕೊಳ್ಳುವಂಥ ಕೆಲಸವು ಆರಂಭ ಆಯಿತು ಅಂತಂದರೆ ಬಹುತೇಕ ಜನವರಿಯಲ್ಲಿ ಅಂದರೆ ಜನವರಿ ಪೂರ್ತಿ ಈ ಒಂದು ಪ್ರಕ್ರಿಯೆ ಆಗುತ್ತೆ. ಆನಂತರ 5000 ಹುದ್ದೆಗಳನ್ನು ಇಲ್ಲಿ ನೋಡಿ 5200 ಹುದ್ದೆಗಳಂತಂದರೆ ಇಲ್ಲಿ HKಗಿದೆ. ಆ HKದಲ್ಲಿ ಹೈಸ್ಕೂಲ್ ಅಂತೂ ವಿಭಾಗವಾರು ನಡೀತೆ, ಅಂದರೆ HSTR ಏನು ನಡೀತೈತಿ ಒಂದೊಂದು ವಿಭಾಗವಾರು ನಡೆಯುವಂಥದ್ದು. ಅದೇ PST ಮತ್ತು GPTಗಳನ್ನು ಜಿಲ್ಲಾವಾರು ನೇಮಕಾತಿ ಮಾಡಲಾಗುತ್ತೆ. ಇಲ್ಲಿ ಈ ಒಂದು 5267 ಹುದ್ದೆಗಳಲ್ಲಿ ಇದು ಕಲ್ಯಾಣ ಕರ್ನಾಟಕಕ್ಕೆ ಅಂದರೆ ಕಲಬುರಗಿ ವಿಭಾಗಕ್ಕೆ ಅಲ್ಲಿ ಎಷ್ಟು ಹೈಸ್ಕೂಲ್ ಹುದ್ದೆಗಳಿದ್ದಾವೆ ಅವುಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಉಳಿದಂಥ PST GPT ಏನು ಹುದ್ದೆಗಳಿದಾವಲ್ಲ ಅವನ್ನ ಜಿಲ್ಲಾ ವೈಸ್ ಮತ್ತು ಕೆಟಗರಿ ವೈಸು ರೋಸ್ಟರ್ ಮಾಡಬೇಕಾಗತ್ತೆ. ಆನಂತರ ಈ 5000 ಹುದ್ದೆಗಳೇನಿದ್ದಾವೆ ಈ 5000 ಹುದ್ದೆಗಳನ್ನು 3 ವಿಭಾಗಗಳಿಗೆ ಹಂಚಿಕೆ ಮಾಡಬೇಕಾಗುತ್ತೆ. ಅಂದರೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ ಮತ್ತು ಬೆಳಗಾವಿ ವಿಭಾಗ ಈ 3 ವಿಭಾಗಗಳಿಗೆ ಹಂಚಿಕೆ ಮಾಡಬೇಕು ಆ ಹುದ್ದೆಗಳನ್ನು. ಇವರು ಮತ್ತು ಈ ಒಂದು ವಿಭಾಗಗಳಲ್ಲಿ ಅಂದರೆ ಈಗ ಎಕ್ಸಾಂಪಲ್ ಬೆಳಗಾವಿ ವಿಭಾಗವನ್ನು ತಗೊಂಡ್ರೆ ಬೆಳಗಾವಿ ವಿಭಾಗದಲ್ಲಿ ಏನು ಮಾಡ್ತಾರೆ ಈ 5000 ಹುದ್ದೆಗಳಲ್ಲಿ ಒಂದು 2500 ಹುದ್ದೆಗಳು ಅಥವಾ 2000 ಹುದ್ದೆಗಳು ಬೆಳಗಾವಿ ವಿಭಾಗಕ್ಕೆ ಬಂದವು ಅಂದ್ಕೊಳ್ರಿ. ಈ 2000 ಹುದ್ದೆಗಳನ್ನು ಮತ್ತು ಬೆಳಗಾವಿ ವಿಭಾಗದಲ್ಲಿ ಹೈಸ್ಕೂಲ್ ಮಾಡ್ತಾರೋ ಅಥವಾ PST ಮಾಡ್ತಾರೋ GPT ಮಾಡ್ತಾರೋ ಅದರದ್ದು ಕ್ಲಾರಿಟಿ ಇಲ್ಲ. ಆ ಕಾರಣದಿಂದಾಗಿ ಅವುಗಳನ್ನು ಕೂಡ ಅವನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಮೀಸಲಾತಿ ಅನ್ವಯ ರೋಸ್ಟರ್ ರೆಡಿ ಮಾಡಬೇಕಾಗುತ್ತೆ. ಸೊ ಇದೆಷ್ಟೆಲ್ಲ ಪ್ರೊಸೆಸ್ ಆಗಬೇಕು ಅಂತಂದರೆ ಜನವರಿ ತಿಂಗಳಲ್ಲಿ ಆರ್ಥಿಕ ಅನುಮೋದನೆ ಸಿಕ್ಕರೆ ಫೆಬ್ರವರಿ ತಿಂಗಳಲ್ಲಿ ಬಹುತೇಕ ಈ ಒಂದು ಏನಪ್ಪ ಮೀಸಲಾತಿ ಮತ್ತು ವಿಭಾಗವಾರು ಈ ಒಂದು 5000 ಹುದ್ದೆಗಳೇನದಾವಲ್ಲ ಈ 5000 ಹುದ್ದೆಗಳಲ್ಲಿ ವಿಭಾಗವಾರು ಹಂಚಿಕೆ ಆಗ್ತಕ್ಕಂಥದ್ದು, ಮೀಸಲಾತಿ ಅನ್ವಯ ರೋಸ್ಟರ್ ರೆಡಿ ಮಾಡ್ತಕ್ಕಂಥದ್ದು ಇವೆಲ್ಲ ಒಂದು ಪ್ರಕ್ರಿಯೆ ಫೆಬ್ರವರಿಯಲ್ಲಿ ಆದರೆ ಮಾರ್ಚ್ನಲ್ಲಿ ನೋಟಿಫಿಕೇಷನ್ ಬಹುತೇಕ ನನಗನ್ಸಿದ ಮಟ್ಟಿಗೆ ಆಗ್ಬೋದು. ಮಾರ್ಚ್ನಲ್ಲಿ ನೋಟಿಫಿಕೇಷನ್ ಆಯಿತು ಅಂತಂದರೆ ನಿಮ್ಮದಷ್ಟೊತ್ತಿಗೆ CTET ರಿಸಲ್ಟ್ ಬಂದಿರತಕ್ಕಂಥದ್ದು. ಸೊ ಆ ಕಾರಣದಿಂದಾಗಿ CTETಗೂ ಇಲ್ಲಿರ್ತಕ್ಕಂಥ ಒಂದು PST ಮತ್ತು GPTಗೂ ಅವಕಾಶ ಇರತಕ್ಕಂಥದ್ದು. ಅಂದರೆ ಯಾರೆಲ್ಲ CTETಗೆ ಅಪ್ಲಿಕೇಶನ್ ಹಾಕಿದರೆ ಸೀರಿಯಸ್ ಆಗಿ ಓದಿ CTETನ್ನು ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಅಂದರೆ ಅಷ್ಟರೊಳಗೆ ಎಲ್ಲ PST ಮತ್ತು GPT ಹುದ್ದೆಗಳಿಗೆ ನೀವು ಎಕ್ಸಾಮನ್ನು ಬರೆಯೋದಕ್ಕೆ ಅರ್ಹರಾಗ್ತೀರಿ. ಒಂದು ನೆನಪಿಟ್ಕೊಳ್ಳಿ, OBC ಅಭ್ಯರ್ಥಿಗಳಲ್ಲಿ ಅವ್ರಿಗೊಂದು ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ OBC ಅಭ್ಯರ್ಥಿಗಳು ಈ CTETನಲ್ಲಿ 83 ತೊಗೊಂಡ್ರೆ ಪಾಸು. ಅಂದರೆ ಉದಾಹರಣೆಗೆ ನೀವು 2Aದಲ್ಲಿ ಬರ್ತಕ್ಕಂಥ ಅಭ್ಯರ್ಥಿ ಆಗಿದ್ದೀರಿ ಅಂತ ಅಂದ್ಕೊಳ್ಳಿ. 2A ಅಭ್ಯರ್ಥಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಆದಂಥ ಈ ಒಂದು CTETಗೆ ನೀವು ಅಪ್ಲಿಕೇಶನನ್ನು ಹಾಕಿದ್ರಿ ಅಂತಂದರೆ ನೀವು OBCDಯಲ್ಲಿ ಬರ್ತೀರಿ. OBCDಯಲ್ಲಿ ಅಂದರೆ ನೀವು 83 ತಗೊಂಡ್ರೆ CTET ಎಕ್ಸಾಮನ್ನು ಪಾಸ್ ಆದಂತೆ. ಆದರೆ 2A ಅಭ್ಯರ್ಥಿ CTETನಲ್ಲಿ 83 ತೊಗೊಂಡು ಪಾಸ್ ಆದಂತಂದರೆ ಅದು ಕರ್ನಾಟಕದಲ್ಲಿ ನಡೀತಕ್ಕಂಥ ಈ GPT ಮತ್ತು PSTಗೆ ಅರ್ಹರ ಅಂದರೆ ಖಂಡಿತವಾಗಿಯೂ ಅರ್ಹರ ಇಲ್ಲ. ಇದು ನೆನಪಿರಲಿ. ಯಾಕಂತಂದರೆ ನಮ್ಮ PST ಮತ್ತು GPT ಬರಿಬೇಕಾಗಿತ್ತಂದರೆ ನಮ್ಮ ಕರ್ನಾಟಕದಲ್ಲಿ
OBC ಅವರಿಗೆ ಇರ್ತಕ್ಕಂಥ ಅರ್ಹತಾ ಅಂಕಗಳು ಎಷ್ಟಪ್ಪ ಅಂತಂದರೆ 90 ಅಂಕಗಳು. ಆದ್ದರಿಂದ ನೀವು CTET ಅನ್ನು ಪಾಸ್ ಮಾಡ್ಕೊಂಡು ಸರ್ಟಿಫಿಕೇಟ್ ತೊಗೊಂಡು ಬಂದರೆ ಅಷ್ಟೇ ಸಾಲಲ್ಲ, ಈ 83 ಸ್ಕೋರ್ ನಿಮ್ಮದು ಟಾರ್ಗೆಟ್ ಆಗಿರ್ಬಾರ್ದು. ಯಾರೆಲ್ಲ SC ST ಕೆಟಗರಿ 1 ಹೊರತುಪಡಿಸಿ ಉಳಿದ ಒಂದು ಅಭ್ಯರ್ಥಿಗಳಿದ್ದೀರಿ ಅವ್ರಿಗೆ ಹೇಳ್ತಾ ಇರತಕ್ಕಂಥದ್ದು. ಅಂದರೆ ಉಳಿದಂಥವ್ರು ಯಾರಪ್ಪ ಅಂತಂದರೆ 2A 2B 3A 3B ಹಾಗೂ ಜನರಲ್ ಅಭ್ಯರ್ಥಿಗಳು ಏನಿದ್ರಿ ನೀವುಗಳು CTET ಅಂದರೆ ಈ 2A 2B 3A 3B ಆಯಿತು ಮತ್ತು ಜನರಲ್ ಆಯಿತು, ಎಲ್ಲರೂ ಕೂಡ CTET ಅನ್ನು 90+ ಮಾಡೋದಕ್ಕೆ ಟ್ರೈ ಮಾಡಿ. ಕೆಲವು ಹಿಂದುಳಿದ ವರ್ಗಗಳಲ್ಲಿ ಬರ್ತಕ್ಕಂಥ ಕ್ಯಾಟಗರಿಯವರು ಇದ್ದರೆ ಅವ್ರು ಏನಾಗುತ್ತೆ ಅಂತಂದರೆ ಅಲ್ಲಿ CTETನ 83 ಮಾರ್ಕ್ಸ್ ತೊಗೊಂಡು ಬಿಟ್ಟರೆ ಸಾಕು, ಅಲ್ಲಿ ನೀವು CTET ಪಾಸ್ ಆಗಿಬಿಡುತ್ತೆ. ಬಟ್ ಆ ಒಂದು CTET ಏನು 83 ತೊಗೊಂಡು ಪಾಸ್ ಆಗಿರ್ತೀರಿ, ಆ 83 ಅಂಕಗಳ CTET ಸರ್ಟಿಫಿಕೇಟು ನೀವು 2A ಅಂತೇಳಿ ಇಲ್ಲಿ GPT PSTಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ನೀವು 90 ಮಾರ್ಕ್ಸ್ ತಗೋಬೇಕಾಗುತ್ತೆ. ಆ ಕಾರಣದಿಂದಾಗಿ SC ST ಮತ್ತು ಕೆಟಗರಿ 1 ಅವರು 83 ಅಥವಾ 83ಕ್ಕಿಂತ ಹೆಚ್ಚು ತೊಗೊಂಡ್ರೆ ಓಕೆ, ಏನು ತೊಂದರೆ ಇಲ್ಲ. ಬಟ್ ಯಾರೆಲ್ಲ 2A 2B 3A 3B ಮತ್ತು ಜನರಲ್ದವ್ರು ಇದ್ದೀರಿ ನೀವು CTEಟನ್ನು ಕೂಡ 90+ ಮಾಡೋದಕ್ಕೆ ಟ್ರೈ ಮಾಡಿ. ಬಹುತೇಕ ನನಗನ್ಸಿದ ಮಟ್ಟಿಗೆ ಈ ಒಂದು ಜನವರಿ ತಿಂಗಳು ಮತ್ತು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಎಲ್ಲ ಪ್ರಕ್ರಿಯೆಗಳು ಕಂಪ್ಲೀಟ್ ಆದರೆ ಮಾರ್ಚ್ ಕೊನೆಗೆ ಮಾರ್ಚ್ನಲ್ಲಿ ಈ ಒಂದು ನೋಟಿಫಿಕೇಷನ್ ಆಗ್ಬೋದು. ಒಂದು ವೇಳೆ ಸ್ಪೀಡಾಗಿ ಪ್ರೊಸೆಸ್ ಮಾಡಿದ್ರು ಅಂತಂದರೆ ಮಾರ್ಚ್ನಲ್ಲಿ ನೋಟಿಫಿಕೇಷನ್ ಆಗ್ಬೋದು. ಆ ಕಾರಣದಿಂದಾಗಿ ಇದೇನಪ್ಪ ಅಂದರೆ ಒಂದು ಊಹೆ ಆಧಾರದ ಮೇಲೆ ಮಾಡಿರ್ತಕ್ಕಂಥದ್ದು. ಇದೇ ರೀತಿ ನಡೀತಾ ಹಿಂಗೆ ಆಗುತ್ತಾ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬಹುತೇಕ ನನಗನ್ಸಿದ ಮಟ್ಟಿಗೆ ಜನವರಿಯಲ್ಲಿ ಮತ್ತು ಫೆಬ್ರವರಿಯಲ್ಲಿ ನೋಟಿಫಿಕೇಷನ್ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದು. ಮತ್ತು ಯಾರೆಲ್ಲ TET ಪಾಸ್ ಆಗಿದ್ರಲ್ಲ ನೀವು ದಯವಿಟ್ಟು ಯಾವುದೇ ಕಾರಣಕ್ಕೆ ಸೆಟ್ ಮಾಡ್ಕೊಳಕ್ಕೆ ಹೋಗಬೇಡಿ. 2 ತಿಂಗಳು ನಿಮಗೆ ಹೆಚ್ಚಿಗೆ ಟೈಮ್ ಸಿಗುತ್ತಲ್ಲ ಅಂತ ಖುಷಿಪಡಿ. ಯಾಕಂದರೆ ಒಂದು ಸರಿ ನೀವೇನಾದರೂ ಈ ಒಂದು ನಾ TET ಪಾಸ್ ಆಗಿದ್ದೀನಿ CET ಬರೆಯೋಕೆ ರೆಡಿ ಇದ್ದೀನಿ, ಇವ್ರೇನಪ್ಪ 2 ತಿಂಗಳು 3 ತಿಂಗಳು ಟೈಮ್ ಮಾಡಕತ್ತಾರಲ್ಲ ಅಂತೇಳಿ ನೀವು ಸೆಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇರ್ತಕ್ಕಂಥ 2-3 ತಿಂಗಳನ್ನು ನೀವು ಓದೋದಕ್ಕೆ ಮೀಸಲಿಡ್ರಿ. ಅದರಿಂದ ಏನಾಗುತ್ತೆ, ಹೆಚ್ಚು ಸ್ಕೋರನ್ನು ನೀವು ಮಾಡ್ಬೋದು. ಅಂದರೆ TET ಪಾಸ್ ಆದಂಥವ್ರು ಮಾಡ್ಬೋದು. ಒಂದು ವೇಳೆ ನೀವು ಅವಸರಕ್ಕಾಯಿತು ನೋಡಿ, ನಾಳೆನೇ ನೋಟಿಫಿಕೇಷನ್ ಆಯಿತು ಅಂತ ತಿಳ್ಕೊಳ್ಳಿ, TET ಪಾಸ್ ಆದಂಥ ಹುರುಪಿನಲ್ಲಿ ಇರ್ತೀರಿ, ನಾಳೆನೇ ನೋಟಿಫಿಕೇಷನ್ ಆಯಿತು ಅಂದ ತಕ್ಷಣ ಎಲ್ಲರೂ ಅಲ್ಲಿ ಅಂದರೆ ಯಾರೆಲ್ಲ ಅನುಕೂಲಸ್ಥರಿದ್ರಿ ಅವಕಾಶ ಇದ್ದಾವೆ ಅವರು ಸ್ವಲ್ಪ ಚೆನ್ನಾಗಿ ಓದಿ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೋಬೋದು. ಅಂದರೆ ಅದೇ ಅನುಕೂಲ ಇಲ್ಲದೇ ಇರತಕ್ಕಂಥ ವಿದ್ಯಾರ್ಥಿಗಳು ಮನೆಯಲ್ಲೋ ಎಲ್ಲೋ ಓದ್ಕೊಂತ ಕೊಡಬೇಕಾಗತ್ತೆ. ಅವ್ರಿಗೆ ಸಮಯ ಸಾಲಿಕ್ಕಿಲ್ಲ, ಕೆಲಸ ಮಾಡ್ಕೊತ ಕೆಲವ್ರು ಕೆಲಸ ಮಾಡ್ತಾ ಓದ್ತಿರ್ತೀರಿ, ಕೆಲಸನೂ ಮಾಡ್ತಾ ಓದೋಕ್ಕೂ ಆಗದೆ ಈ ಎಲ್ಲ ತೊಂದರೆ ಅನುಭವಿಸೋದೆಲ್ಲ ಬೇಡ. ಆ ಕಾರಣದಿಂದಾಗಿ ಒಂದು ತಿಂಗಳು ಅಥವಾ 2 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ನೋಟಿಫಿಕೇಷನ್ ಆಗಲಿ. ಯಾಕಂದರೆ ಒನ್ ಟೈಮ್ ಈಗ ನಾಳೆನೇ ನೋಟಿಫಿಕೇಷನ್ ಆಯಿತು ಅಂತ ಅಂದ್ಕೊಳ್ಳಿ, ನಾಳೆ ನೋಟಿಫಿಕೇಷನ್ ಆಯಿತು ಅಂತಂದರೆ ನೀವು ರೆಡಿ ಇರ್ತೀರ CETಗೆಲ್ಲ. ಅಂದರೆ ಅಲ್ಲಿ ಪೇಪರ್ 1 ಇದೆ, ಅಂದರೆ ಈಗ ಅಲ್ಲಿ ಕನ್ನಡ ಪೇಪರೇ ಬೇರೆ ಇದೆ ಮತ್ತು GK ಪೇಪರೇ ಬೇರೆ ಇದೆ, ನಿಮ್ಮ ಆಪ್ಷನಲ್ ಸಬ್ಜೆಕ್ಟಿಂದ ಪೇಪರೇ ಬೇರೆ ಇದೆ GPT ಎಕ್ಸಾಮ್ಗೆ. ಇಷ್ಟಕ್ಕೂ ಓದಬೇಕು ಅಂತಂದರೆ ಕನಿಷ್ಠ ಒಂದು 3-4 ತಿಂಗಳು ಇರಬೇಕಲ್ಲ. ಹಂಗಾಗಿ ಅವ್ರೇನು ಮಾಡಿದ್ರಪ್ಪ ಅಂದರೆ 2022 ಮಾರ್ಚ್ನಾಗ ನೋಟಿಫಿಕೇಷನ್ ಮಾಡಿ ಮೇದಾಗ ಎಕ್ಸಾಮ್ ಇಟ್ಬಿಟ್ರು. ಅಂದರೆ ಸಿಗ್ತಕ್ಕಂಥದ್ದು ಅವಕಾಶ 2 ತಿಂಗಳು. ಸೊ 2 ತಿಂಗಳಲ್ಲಿ ಈ 3 ಪೇಪರ್ ಸಿಲೆಬಸನ್ನು ಕವರ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಈಗಿರ್ತಕ್ಕಂಥ 2-3 ತಿಂಗಳನ್ನು ಮತ್ತು ಅವ್ರು ಕೊಡ್ತಕ್ಕಂಥ 2-3 ತಿಂಗಳು ಒಟ್ಟಾರೆಯಾಗಿ ಕನಿಷ್ಠ 4-5 ತಿಂಗಳಂತೂ ನಿಮ್ಗೆ ಅವಕಾಶ ಇದೆ. ಇಷ್ಟರಲ್ಲಿ 3 ಪೇಪರ್ನ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. GPT ಓದಿದ್ರಿ ಅಂದರೆ ಬಹುತೇಕ ಹೈಸ್ಕೂಲ್ ಸಿಲೆಬಸ್ ಕಂಪ್ಲೀಟ್ ಆದಂಗೆ, ಅಂದರೆ ಹೈಸ್ಕೂಲ್ ಅಂದರೆ HSTR ನೋಟಿಫಿಕೇಷನ್ ಕೂಡ ನೀವು ಓದ್ದಂಗೆ ಆಗುತ್ತೆ. ಆ ಕಾರಣದಿಂದಾಗಿ ಹೈಸ್ಕೂಲು ಮತ್ತು GPT ಎರಡನ್ನೂ ಕೂಡ ನೀವು ಎಟ್ ಅ ಟೈಮಲ್ಲೇ ಓದ್ಬೋದು. ಒಂದೇ ರೀತಿ ಸಿಲೆಬಸ್ಸೇ ಇದೆ, ಏನು ಚೇಂಜಸ್ ಇಲ್ಲ. ಆ ಕಾರಣದಿಂದಾಗಿ ಓದ್ಬೋದು. ಬಟ್ ಎಕ್ಸಾಮ್ ನಡೆಸ್ತಕ್ಕಂಥ ರೀತಿ ಬೇರೆ. ಇಲ್ಲಿ ರಿಟರ್ನ್ ಇರುತ್ತೆ, ಅಂದರೆ GPTಯಲ್ಲಿ ರಿಟರ್ನ್ ಎಕ್ಸಾಮ್ ಇದ್ದರೆ ಅಲ್ಲಿ ಒಂದು HSTRನಲ್ಲಿ ಏನಿರುತ್ತೆ MCQ ಮೇಲೇ ಎಕ್ಸಾಮ್ ನಡ್ತಕ್ಕಂಥದ್ದು. ಆದರೆ ಎಕ್ಸಾಮ್ ಪ್ಯಾಟರ್ನ್ ಬೇರೆ ಇರ್ಬೋದು, ಬಟ್ ಸಿಲೆಬಸ್ ಒಂದೇ ಇರೋದ್ರಿಂದ ನೀವು ಒಂದೇ ಪಾಠವನ್ನು ಓದ್ಕೊತ ಹೋದ್ರಿಂದ ಅದು ಎರಡಕ್ಕೂ ಕೂಡ ಅನ್ವಯ ಆಗ್ತಕ್ಕಂಥದ್ದು. ಸೊ ಇದು ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗೆ ಉತ್ತರಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.